ಇನ್ನು ದೆಹಲಿ ಕಮಲದಂಗೆ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ವಿಜೇಂದ್ರ ಕರ್ಮಕಾಂಡಗಳನ್ನು ಹೈಕಮಾಂಡ್ಗೆ ಹೇಳ್ತೀವಿ ಅಂತ ಯತ್ನಾಳ್ ಹೇಳಿದರೆ, ವಿಜೇಂದ್ರ ಇನ್ನೊಂದೇ ವಾರ ಕಾಯಿರಿ ಅಂತ ಹೇಳಿದ್ದಾರೆ. ಹಾಗಾದರೆ ಕಮಲ ಕದನಕ್ಕೆ ಕ್ಲೈಮ್ಯಾಕ್ಸ್ ಅಂತ ಬಂದಿದೆಯಾ? ಬನ್ನಿ ನೋಡೋಣ. ವಿಜಯೇಂದ್ರ ಕರ್ಮಕಾಂಡಗಳನ್ನು ಹೈಕಮಾಂಡ್ಗೆ ಹೇಳ್ತೀವಿ. ಯಡಿಯೂರಪ್ಪ ಅವರ ಮಗನ ಕರ್ಮಕಾಂಡಗಳ ಬಗ್ಗೆ ಹೇಳಕ್ಕೆ ದೆಹಲಿಗೆ ಕಮಲದಂಗೆ ಶಿಫ್ಟ್, ಇನ್ನೊಂದೇ ವಾರ ಎಂದ ವಿಜಯೇಂದ್ರ. ಇನ್ನೊಂದು ವಾರ 8 ದಿನದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ ಕಮಲ ಕದನ ದೆಹಲಿಯಲ್ಲೇ ಫೈನಲ್. ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿರೋ ಕಮಲದಂಗೆ ದೆಹಲಿಗೆ ಶಿಫ್ಟ್ ಆಗಿದೆ. ಡೋ ಆರ್ ಡೈ, ಯುದ್ಧ ಸೈ. ವಿಜಯೇಂದ್ರ ಇಳಿಸೋದೇ ಗುರಿ ಅಂತ ತೊಡೆ ತಟ್ಟಿ ನಿಂತಿರೋ ಯತ್ನಾಳ್ ಪಡೆ ಹೈಕಮಾಂಡ್ ಕದಾ ತಟ್ಟಿದೆ. ಈಗಾಗಲೇ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಎನ್ಆರ್ ಸಂತೋಷ್ ದೆಹಲಿ ತಲುಪಿದ್ದಾರೆ. ಹೈದರಾಬಾದ್ನಿಂದ 4 ಮುಖಂಡರು ಸೇರಿ ಶಾಸಕ ಬಿಪಿ ಹರೀಶ್, ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಕೂಡ ದೆಹಲಿ ಫ್ಲೈಟ್ ಹತ್ತಿದ್ದಾರಂತೆ. ಇಲ್ಲಿಗೆ ಹೋಗ್ತೀನಿ ಎಂದಿರೋ ಯತ್ನಾಳ್, ಯಡಿಯೂರಪ್ಪ ಅವರ ಮಗನ ಕರ್ಮಕಾಂಡ ಹೇಳೋಕೆ ಹೋಗ್ತಿದ್ದೀವಿ ಅಂತ ನೇರವಾಗಿಯೇ ಗುಂಡು ಹಾರಿಸಿದ್ದಾರೆ. 3 ಷರತ್ತನ್ನು ಹಾಕಿದ್ದಾರೆ. ಭಾರತ ವಿಕಾಸ ಸಂಗಮದ ಒಂದು ಕಾರ್ಯಕ್ರಮ ಐತೆ, ಅದು ಮುಗಿಸಿ ಮಧ್ಯಾಹ್ನದಿಂದ ದಿಲ್ಲಿಗೆ ಹೋಗ್ತೀವಿ. ಏನು ಅವ್ರು ಬುಲಾವ ಸರ್, ನೀವೇ ಹೋಗ್ತೀವಿ? ನಾವು ಹೊರಟಿದ್ದೀವಿ. ಯಡಿಯೂರಪ್ಪ ಅವರ ಮಗನ ಕರ್ಮಕಾಂಡಗಳ ಬಗ್ಗೆ ಹೇಳಕ್ಕೆ ಹೋಗ್ತೀವಿ. 3 ವಿಷಯ ಸ್ಪಷ್ಟ ಆಗಬೇಕಾಗಿತ್ತು ಹೈಕಮಾಂಡ್ನಿಂದ. ಭ್ರಷ್ಟಾಚಾರ, ವ್ಯಕ್ತಿ ಕುಟುಂಬವನ್ನು ದೂರಿಡಬೇಕು, ಕುಟುಂಬ ರಾಜಕಾರಣದಿಂದ ಬಿಜೆಪಿ ದೂರ ಇಡಬೇಕು, ಹಿಂದುತ್ವ ರಹಿತವಾದಂಥ ನಾಯಕತ್ವ ಬಿಜೆಪಿಗೆ ಬೇಕಾಗಿದೆ. ಇನ್ನು ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುತ್ತೀನಿ ಅಂತ ವಿಜಯೇಂದ್ರ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ವ್ಯಂಗ್ಯವಾಡಿರೋ ಯತ್ನಾಳ್, ಠೇವಣಿ ಕಳೆದುಕೊಂಡವರು ಹೀಗೆ ಹೇಳ್ತಾರೆ ಅಂತ ಕಾಲೆಳೆದಿದ್ದಾರೆ. ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ನೋಡ್ರಿ, ಯಾರಾದರೂ ನಾನೇ ತನ್ನಬೇಕಾಗತ್ತೆ. ಡಿಪಾಸಿಟ್ ಹೋಗವನು ಸಹಿತ ನಾನೇ ಆರಿಸಿ ಬರ್ತೀನಿ ತಾನ. ಸಾಕಷ್ಟು ಡ್ಯಾಮೇಜ್ ಆಗಿದೆ, ಎಲ್ಲವ ಸರಿಯಾಗುತ್ತೆಂದ ವಿಜಯೇಂದ್ರ. ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಆಗಿದೆ ಎಂದಿರೋ ವಿಜಯೇಂದ್ರ, ಇನ್ನೊಂದು ವಾರದಲ್ಲಿ ಎಲ್ಲ ಅಧ್ಯಕ್ಷರ ಆಯ್ಕೆಯಾಗುತ್ತೆ ಅಂತ ಸುಳಿವು ನೀಡಿದ್ದಾರೆ. ಇದಕ್ಕೂ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ಎಲ್ಲವೂ ಏನೇನು ಡ್ಯಾಮೇಜ್ ಆಗಬೇಕೋ ಸಾಕಷ್ಟು ಆಗಿದೆ. ಇನ್ನೊಂದು ವಾರ 8 ದಿನದಲ್ಲಿ ಏನು ರಾಜ್ಯದ ಅಧ್ಯಕ್ಷ ಯಾರಾಗ್ತಾರೆ ಅಂತೇಳಿ ಉತ್ತರ ಸಿಗ್ತದೆ. ಅದಾದ ನಂತರದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತದೆ. ಎಲ್ಲ ತಟಸ್ಥ ಇದ್ದಿದ್ದು ನಿಷ್ಠಾವಂತ ಆಗಿದೆ, ಕನ್ವರ್ಟ್ ಆಗಿದೆ, ಮತಾಂತರ ಆಗಿದೆ. ನಿಷ್ಠಾವಂತ ಅವರೆಲ್ಲ ತಟಸ್ಥ ಅಂತ ಹೇಳಿ 2 ಕಡೆ ಆಟ ಆಡ್ತಿದ್ರು. ಈ ಗುರುತಾಯ್ತು, ವಿಜಯೇಂದ್ರ ಮುಂದುವರ್ಸಿದ್ರೆ ಕರ್ನಾಟಕದಲ್ಲಿ ಹೀನಾಯ ಸ್ಥಿತಿಗೆ ಬರ್ತೀವಿ. ಹಾಗಾದ್ರೆ ಯತ್ನಾಳ್ ಬಣ ದೆಹಲಿಗೆ ಹೋಗಿರೋದೇಕೆ? ಯತ್ನಾಳ್ ಬಣದ ಒತ್ತಾಯವೇನೋ ಅದನ್ನೇ ತೋರಿಸ್ತೇವೆ ನೋಡಿ. 2-3 ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡಲಿರೋ ಯತ್ನಾಳ್ ಬಣ ರಾಜ್ಯಾಧ್ಯಕ್ಷ ಚುನಾವಣೆ ನಡೆಸಬೇಕು ಅಂತ ಒತ್ತಡ ಹಾಕೋ ಸಾಧ್ಯತೆ ಇದೆ. ಯಾಕಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಚುನಾವಣೆ ನಡೆಯೋ ಬಗ್ಗೆ ಸ್ಪಷ್ಟತೆ ಇಲ್ಲ. ಚುನಾವಣಾ ಮೇಲುಸ್ತುವಾರಿಯಾಗಿರೋ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬಜೆಟ್ ಅಧಿವೇಶನದಲ್ಲಿ ಬ್ಯುಸಿಯಾಗಿದ್ದಾರೆ. ಸಹಮತದ ಆಯ್ಕೆ ಮಾಡದೆ ಚುನಾವಣೆ ನಡೆಸಬೇಕು ಮತ್ತು ಜಿಲ್ಲಾಧ್ಯಕ್ಷರ ಆಯ್ಕೆ ರದ್ದು ಮಾಡಬೇಕು ಅಂತ ಯತ್ನಾಳ್ ಬಣ ಒತ್ತಾಯಿಸೋ ಸಾಧ್ಯತೆ ಇದೆ. ಮುಲಾಜೆಗಿಲ್ಲ, ನಾನು ದೆಹಲಿಗೆ ಹೋಗ್ತೀನೆಂದ ರಾಮುಲು. ಗದಗ್ನಲ್ಲಿ ಬಿ ಶ್ರೀರಾಮುಲು ಭೇಟಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ರಹಸ್ಯ ಮಾತುಕತೆ ನಡೆಸಿದ್ದಾರೆ. ಇದಾದ ಬಳಿಕವೂ ಸಿಟ್ಟಾಗಿರೋ ರಾಮುಲು, ನಾನು ದೆಹಲಿಗೆ ಹೋಗ್ತೀನಿ, ಎಲ್ಲವನ್ನೂ ಹೈಕಮಾಂಡ್ ಮುಂದೆ ಹೇಳ್ತೀನಿ, ಮುಲಾಜೆ ಇಲ್ಲ ಎಂದಿದ್ದಾರೆ. ಎಲ್ಲ ವಿಚಾರಗಳನ್ನು ಹೇಳಿ ಬರ್ತೀನಿ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ರಾಮುಲು ಸುಮ್ಮನಿದ್ರು ಅಂತ ಹೇಳ್ತಿದ್ರಲ್ಲ, ಇನ್ನು ಮುಂದೆ ಸುಮ್ಮನಿರೋದೇನಿಲ್ಲ. ಇವತ್ತು ಇನ್ನು ಮುಂದೆ ನಾವಿದ್ರು ನಾವು ಕೂಡ ಮಾತಾಡೋದೆ, ಏನಿದ್ರೆ ಅದು ಮಾತಾಡೋದು, ಯಾರದೇ ಮುಲಾಜೇನಿಲ್ಲ. ಇಷ್ಟು ದಿನ ಏನಪ್ಪ ಅಂದ್ರೆ ಮಾತಾಡಿದ್ರೆ ಡ್ಯಾಮೇಜ್ ಆಗಬಾರ್ದು ಪಾರ್ಟಿಗಂತ ಸುಮ್ಮನಿದ್ವಿ. ಈ ಸಾರಿ ಏನನ್ನ ನಮ್ಮಂತವ್ರನ್ನ ಈ ಸಾರಿ ಏನನ್ನ ಅಪಮಾನ ಮಾಡಂತ ಕೆಲಸ ನಾವು ಬೀದಿಗಿಳಿದು ಮಾತಾಡೋ ಮಂದಿನ ಯಾವ್ದು ಲೆಕ್ಕ ಮಾಡಲ್ಲ ನಾವು. ಈಗಾಗಲೇ ದೆಹಲಿಗೆ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಇತರ ನಾಯಕರು ದೆಹಲಿಗೆ ಆಗಮಿಸಿದ್ದು, ಯತ್ನಾಳ್ ಹಾಗೂ ಅರವಿಂದ್ ಲಿಂಬಾವಳಿ ಈ ಟೀಮ್ ಅನ್ನ ಜಾಯ್ನ್ ಆಗ್ತಿದ್ದಾರೆ. ಬೆಂಗಳೂರಿಂದ ಕಿರಣ್ ಹಣಿಯಾಡಕ ಜೊತೆ ಹರೀಶ್, TV9 ನವದೆಹಲಿ.